ಅವ್ರು ಬರ್ತಾರೆ ಮೈಸೂರಿಗೆ ಅಂತ ಗೊತ್ತಾದಮೇಲೆ ಮೈಸೂರಲ್ಲಿ ಉಳ್ಕೋತಾರೆ ಒಂದಿನ ಅಂದಮೇಲೆ ನಾನು ಒಂದು ಕಾಗದ ಕಳಿಸಿದ್ದೆ, ಅದು ಅವ್ರು ಒಪ್ಕೊಂಡು. ಸ್ಪೆಷಲ್ ಏನಿಲ್ಲ, ಅವ್ರು ಮೈಸೂರಲ್ಲಿ ಉಳ್ಕೋತಾರಲ್ಲ. ನಾವು ಹಿಂದಿನ ರಾಷ್ಟ್ರಪತಿಗಳು, ವೈಸ್ ಪ್ರೆಸಿಡೆಂಟು, ನಮ್ಮ ಪ್ರೈಮ್ ಮಿನಿಸ್ಟರು ಎಲ್ಲರನ್ನೂ ಕರೆದಿದ್ದು. ಇವ್ರು ಮೈಸೂರಲ್ಲಿ ಉಳ್ಕೊಳ್ಳೋದ್ರಿಂದ ಸಮಯ ಇದ್ದರೆ ಬರ್ತೀರಾ ಅಂತ ಒಂದು ಲೆಟರ್ ಕಳಿಸಿದ್ದೆ, ಇನ್ವಿಟೇಷನ್ ಲೆಟರು. ಅವ್ರು ಒಪ್ಕೊಂಡು ಬರ್ತೀನಿ ಅಂದರೆ ತುಂಬ ಸಂತೋಷ. ನಮ್ಮ ಮೈಸೂರದೇ ಎಲ್ಲ ಮೈಸೂರು ಮೆನು. ಮೇಡಮ್, ಈಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಪತ್ರನ ಕೂಡ ಬರೆದಿದೆ ಅಂದರೆ ಈಗಲೂ ಡಿ ಕೆ ಶಿವಕುಮಾರ್ ಹೇಳೋದು ಅದು ಹಿಂದೂಗಳದಲ್ಲ. ಅದ್ರ ಬಗ್ಗೆ ನಾನು ಪತ್ರದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಅದನ್ನು ಬಿಟ್ಟು ತಿರ್ಗಾ ಬೇರೆ ಏನು ಹೇಳೋಕ್ಕೆ ಏನಿಲ್ಲ. ಪತ್ರದಲ್ಲಿ ಏನು ಏನು ವಿಚಾರ ಹೇಳಿದ್ದೀನಿ ಅಂತಂದರೆ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶೀ ಈಸ್ ಆ ಡಿವೈನ್ ಮದರ್, ನಮಗೆ ಆ ತಾಯಿ ಸ್ಥಾನ. ಅದನ್ನು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ತಿಳಿಸಿದ್ದೀನಿ. ಈ ರೀತಿ ಹೇಳಿಕೆಯಿಂದ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ ಅಂತೇಳಿ? ಯಾಕೆ ಚಾಮುಂಡೇಶ್ವರಿನ ತಾಯಿ ಅಂತ ತಾವು ಹೇಳ್ದಂಗೆ ನಮ್ಮಿರೋರ ಭಾವನೆಗಳಿಗೆ ಧಕ್ಕೆ ಆಗಲ್ಲ. ಈಗ ನೀವು ಅದನ್ನು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಅವಕಾಶ ನಿಮ್ಮ ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಧಕ್ಕೆ ಆಗುತ್ತೆ. ಬೇರೆ ಅವ್ರು ಹೇಳ್ಕೊತಾರೆ, ಅವ್ರ ಭಾವನೆ ತೋರಿಸ್ಕೊತಾರೆ ವಿನ ನಾವ್ಯಾಕೆ ಅದನ್ನು ನಮ್ಗೆ ತೊಗೋಬೇಕು? ನಮ್ಮ ಭಾವನೆ ನಮ್ಮಲ್ಲೇ ಇರುತ್ತೆ. ನಾವು ಬೇರೆಯವ್ರನ್ನ ನಮ್ಮ ಭಾವನೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಯಾಕೆ ಕೊಡಬೇಕು? ನಮ್ಮ ದೇವಸ್ಥಾನವನ್ನು ಇನ್ನೊಬ್ಬರ ದೇವಸ್ಥಾನ ಕರೆಯೋರು ಬೇಕಾದಷ್ಟು ಹೇಳ್ತಾರೆ. ಬಟ್ ನೀವು ಯಾಕೆ ಅದನ್ನು ತೊಗೋಬೇಕು? ಅದನ್ನು ಅವ್ರು ಹೇಳಿದ್ರು ಅಂದಾಕ್ಷಣಕ್ಕೆ ಅದಾಗಲ್ಲ. ನಾವ್ಯಾಕೆ ಅದನ್ನು ತೊಗೋಬೇಕು? ನಾವು ಐ ಶುಡ್ ಬಿ ಗೆಟ್ ಅದನ್ನು ನಮಗೆ ಎಫೆಕ್ಟ್ ಆಗೋಕ್ಕೆ ಯಾಕೆ ಬಿಡಬೇಕು? ಇದು ಸರ್ಕಾರ ದೇವಸ್ಥಾನ ತೆಗೆದುಕೊಳ್ಳುವಂಥ ಒಂದು ಭಾಗ ಅಂತೀರಾ? ಅದು ಸರ್ಕಾರಕ್ಕೆ ನಮ್ಮ ಈಗಿರೋ ಸಂವಿಧಾನದ ಇದರೊಳಗಡೆ ಸರ್ಕಾರಕ್ಕೆ ಯಾವುದೇ ಧಾರ್ಮಿಕ ಇದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರು ಏನಾರಲ್ಲಿ ದೇವಸ್ಥಾನಗಳ ವಹಿವಾಟಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸರಿಯಾಗಿ ನಡೆಸದೇ ಇದ್ದರೆ ಅವರು ಅದನ್ನು ಟೆಂಪ್ರರಿಯಾಗಿ ನಿರ್ವಹಣೆ ಮಾಡಿ ಸರಿ ಮಾಡಿದ್ಮೇಲೆ ತಿರ್ಗಾ ನಿರ್ವಹಣೆ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಅದನ್ನು ಯಾತಕ್ಕೆ ಅದು ನಮ್ಮ ಇದರೊಳಗಡೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಸರ್ಕಾರನ ಕೇಳಬೇಕೇನೋ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾವು ನಿಮಗೆ ಗೊತ್ತಿದೆ, ನಾವು ಕೂಡ ಅದರ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ. ಅಲ್ಲಿ ಜಾಸ್ತಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ಪೆಂಡಿಂಗ್ ಇರೋದ್ರಿಂದ. ಅದು ಸರ್ಕಾರ ಅದಕ್ಕೆ ಯಾತಕ್ಕೆ ಬೇಕಾಗಿಲ್ಲ ಅಂತ ನಮ್ಮ ಭಾವನೆ. ಪ್ರಾಧಿಕಾರ ರಚನೆ ಆದರೆ ಹೇಗಾಗ್ಬೋದು ಅಂತೇಳಿ. ಪ್ರಾಧಿಕಾರ ರಚನೆ ಆದ್ಮೇಲೆ ಯೋಚನೆ ಮಾಡೋಣ, ಯಾಕೆ ಇವಾಗ? ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದು ಕೇಸ್ ಪೆಂಡಿಂಗ್ ಇದೆಯಲ್ಲ, ರಚನೆ ಮಾಡ್ಕೋಬಹುದು. ಅದು ಮುಂದಕ್ಕೆ ಡಿಸಿಷನ್ ಬರೋ ತನಕ ನಾವು ಕಾಯ್ಬೇಕಲ್ವಾ? ಇದು ಪೊಲಿಟಿಸೈಸ್ ಅಲ್ಲ ಈ ಹೇಳಿಕೆ. ನಾನು ಈ ಸರ್ಕಾರ ಆ ಸರ್ಕಾರ ಇನ್ನೊಂದು ಸರ್ಕಾರ ಅಂತ ಹೇಳಲ್ಲ. ನಾವು 40 ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಹೋರಾಡ್ತಾ ಇದ್ದೀವಿ. ಅದೇನು ಇವತ್ತು ನಿನ್ನೆ ಶುರುವಾಗಿರೋದಲ್ಲ. 40 ವರ್ಷದಿಂದ ಮನೆಯವರಿದ್ದಾಗಲಿಂದನೂ, ಅದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ಆವಾಗಿಂದನೂ 76-77ನೇ ಇಸ್ವಿಯಿಂದನೂ ಆ ದೇವಸ್ಥಾನದ ಬಗ್ಗೆ ನಡೀತಾನೇ ಇದೆ. ಅದಿವತ್ತು ಹೊಸದಲ್ಲ. ಈಗ ಸ್ವಲ್ಪ ಜಾಸ್ತಿ ಅದಕ್ಕೆ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಸಿಕ್ಕಿದೆ ಅಷ್ಟೇ ವಿನ ಹೋರಾಟ ನಡೀತಾನೆ ಇದೆ. ವೈಯಕ್ತಿಕವಾಗಿ ನೋವಾಗಿದೆ ಈ ಹೇಳಿಕೆಯಿಂದ. ಇದು ಹಿಂದೂ ದೇವಸ್ಥಾನ ಅಲ್ಲ. ನಾನು ಯಾತಕ್ಕೂ ನಾನು ಹೇಳ್ತೀನಿ, ಯಾರು ಏನೇ ಹೇಳಿದ್ರು ನಾನು ಅದನ್ನು ನೋವು ಮಾಡ್ಕೊಳ್ಳೋ ಸ್ಥಿತಿ ಹಾಕ್ಕೊಳ್ಳಲ್ಲ. ಯಾತಕ್ಕೆ ಹೇಳೋರು ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಏನಿದೆ ಅದು ಮುಖ್ಯ ನಮಗೆ. ಬೇರೆಯವ್ರು ಹೇಳಿದ್ದನ್ನು ನಾವ್ಯಾಕೆ ಅದನ್ನು ಬೇಜಾರು ಮಾಡ್ಕೊಳಕ್ಕೆ? ನಾವು ಅದನ್ನು ತಗೊಳ್ಳೋದು ಯಾತಕ್ಕೆ? ನಮ್ಮ ಪತ್ರದಲ್ಲಿ ನೋವು ನೋಡಿರೋದು ದೇವಸ್ಥಾನನೂ ಪಾಲಿಟಿಕ್ಸಿಗೆ ಬಿಡಲಿಲ್ವಲ್ಲ ಅಂತ. ಅದೇ ಅದನ್ನು ಪೊಲಿಟಿಸೈಸ್ ಮಾಡೋ ಉದ್ದೇಶ ಬೇಕಿರಲಿಲ್ಲ ಅನ್ನೋದನ್ನು ನಂಗೆ ಬೇಜಾರಾಯಿತು. ಆದರೆ ಅವರು ಹೇಳೋರು ಬೇಕಾದಷ್ಟು ಹೇಳ್ತಾರೆ, ಅದು ಅವ್ರವ್ರ ಭಾವನೆ ತೋರಿಸ್ಕೊಳುತ್ತೇವೆ.
ನಾವು ಅದನ್ನ ಯಾಕೆ ತಗೋಬೇಕು? ಮೇಡಮ್, ಈಗ ದಸರಾ ಹಂಗೆ ನೋಡೋಕೆ ಹೋದ್ರೆ ಎಲ್ಲರೂ ಹೇಳಿದ್ರು ಅಂದ್ಬಿಟ್ಟು ನಾವು ಬದುಕಕ್ಕೆ ಆಗಲ್ಲ. ದಸರಾ ಉದ್ಘಾಟಕರ ವಿಚಾರವಾಗಿಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳೋಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆದಿರೋರು ಕರೆಯೋರು ಇಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರಿಷ್ಟ. ನನಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ಥ್ಯಾಂಕ್ ಯು ಮೇಡಮ್. ಅನ್ಯ ಧರ್ಮದವರು ಪೂಜೆ ಮಾಡೋದ್ರಿಂದಾಗಿ ನಮ್ಮ ಇದಕ್ಕೆ ಆಗ್ತದೆ ಅಂತ ಚರ್ಚೆ ಆಗಿರುವಂಥದ್ದು. ಅದು ಯಾರು ಚರ್ಚೆ ಮಾಡಿದಾರೋ ನೀವು ಆ ಇದ್ರಲ್ಲಿ ಕೇಳಬೇಕು. ಇನ್ನು ಧಾರ್ಮಿಕವಾಗಿ ಏನಾದರೂ ಸಮಸ್ಯೆ ಆಗ್ತದಾ ಅಂತೇಳಿ ಮೇಡಮ್? ನಾನು ಅದರ ಬಗ್ಗೆ ಪೂಜಾ ವಿಧಿಗಳಿಗೆ ಏನಾಗುತ್ತೆ ಅಂತ ನೀವು ಅದು ಸರ್ಕಾರ ಅರೇಂಜ್ ಮಾಡ್ತಿರೋದು ನೀವು ಅಲ್ಲಿ ಕೇಳಬೇಕು. ಇನ್ನು ನನ್ನ ಹತ್ರ ಅದಕ್ಕೆ ಜವಾಬಿಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ, ಸರ್ಕಾರದ ರಚನೆ ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ಮ ಪ್ರೈವೇಟ್ ಇದು ನಾವು ನಮ್ಮದೇನಿದೆ ನಮ್ಮ ಹಿಂದಿನ ನಡ್ಕೊಂಬಂದಿರೋ ಸಂಪ್ರದಾಯ ಇದ್ರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದು ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಅಳತೆಯಲ್ಲಿ ಪರ್ಮನೆಂಟಾಗಿ ನಡ್ಕೊಂಡು ಹೋಗೋದು. ಸರ್ಕಾರದ್ದು ಅದನ್ನು ಹೇಳ್ದಂಗೆ ಈ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ, ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ, ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅದು ಮಾಡ್ಕೋತಾರೆ. ನಾವು ಅದರಲ್ಲಿ ಯಾವ ರೀತಿಯೂ ನಮ್ಮ ಭಾಗ ಇಲ್ಲ. ಅವರು ಬಂದು ಕರೀತಾರೆ, ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ, ನಮ್ಮ ಮನೆಯವ್ರು ಯಾರು ಒಬ್ಬರು ಹೋಗ್ತಾರೆ. ಮೇಡಮ್, ಈಗ ಕನ್ನಡಾಂಬೆ ದೇವಸ್ಥಾನವನ್ನು ಮಹಾರಾಜರೇ ಮೊದಲು ಮಾಡಿದಂಥ ದೇವಸ್ಥಾನ ಅಂತ ಕನ್ನಡಾಂಬೆ ವಿಚಾರದಲ್ಲೇ ಬಾನು ಮುಸ್ತಾಕ್ ಮಾತಾಡೋದು ಅರಿಶಿನ ಕುಂಕುಮದ ವಿಚಾರದಲ್ಲಿ. ಆ ವಿಚಾರಕ್ಕೆ ಆಗಾಗ ತಮ್ಮನ್ನು ಕೇಳ್ತಾ ಇರೋದು. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಈಗ ಆಗಿರೋ ಪಾಲಿಟಿಕ್ಸೇ ಸಾಕು, ತಿರ್ಗಾ ಮುಂದಕ್ಕೆ ಬೆಳೆಸೋದು ಬೇಡ. ಅವ್ರು ಬರ್ತಾರೆ ಮೈಸೂರಿಗೆ ಅಂತ ಗೊತ್ತಾದ್ಮೇಲೆ, ಮೈಸೂರಲ್ಲಿ ಉಳ್ಕೋತಾರೆ ಒಂದಿನ ಅಂದಮೇಲೆ ನಾನು ಒಂದು ಕಾಗದ ಕಳಿಸಿದ್ದೆ, ಅದು ಅವ್ರು ಒಪ್ಕೊಂಡು. ಏನು ಸ್ಪೆಷಲ್ ಏನಿಲ್ಲ, ಅವ್ರು ಮೈಸೂರಲ್ಲಿ ಉಳ್ಕೋತಾರಲ್ಲ. ನಾವು ಹಿಂದಿನ ರಾಷ್ಟ್ರಪತಿಗಳು, ವೈಸ್ ಪ್ರೆಸಿಡೆಂಟು, ನಮ್ಮ ಪ್ರೈಮ್ ಮಿನಿಸ್ಟರು ಎಲ್ಲರನ್ನೂ ಕರೆದಿದ್ದು. ಇವ್ರು ಮೈಸೂರಲ್ಲಿ ಉಳ್ಕೊಳ್ಳೋದ್ರಿಂದ ಸಮಯ ಇದ್ದರೆ ಬರ್ತೀರಾ ಅಂತ ಒಂದು ಲೆಟರ್ ಕಳಿಸಿದ್ದೆ, ಇನ್ವಿಟೇಷನ್ ಲೆಟರು. ಅವ್ರು ಒಪ್ಕೊಂಡು ಬರ್ತೀನಿ ಅಂದರೆ ತುಂಬ ಸಂತೋಷ. ನಮ್ಮ ಮೈಸೂರದೇ ಎಲ್ಲ ಮೈಸೂರು ಮೆನು. ಮೇಡಮ್, ಈಗ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಪತ್ರನ ಕೂಡ ಬರೆದಿದೆ. ಅಂದರೆ ಈಗಲೂ ಡಿ ಕೆ ಶಿವಕುಮಾರ್ ಹೇಳೋದು ಅದು ಹಿಂದೂಗಳದಲ್ಲ. ಅದ್ರ ಬಗ್ಗೆ ನಾನು ಪತ್ರದಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಅದನ್ನು ಬಿಟ್ಟು ತಿರ್ಗ ಬೇರೆ ಏನು ಹೇಳೋಕ್ಕೆ ಏನಿಲ್ಲ. ತಾವು ಪತ್ರದಲ್ಲಿ ಏನು ಹೇಳಿದ್ರೆ? ಪತ್ರದಲ್ಲಿ ಏನು ವಿಚಾರ ಹೇಳಿದ್ದೀನಿ ಅಂತಂದರೆ, ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೆ. ಯಾಕೆ ಅಂದರೆ ಚಾಮುಂಡೇಶ್ವರಿ ದೇವಿ ನಮ್ಮ ಹಿಂದೂ ಗಾಡೆಸ್ ಮತ್ತು ನಮ್ಮ ಮನೆತನದ ದೇವ್ರು, ನಮ್ಮ ಕುಲದೇವಿ. ನಾನು ಹೇಳಬೇಕು ಅಂದರೆ ನಮಗೆ ಶಿ ಈಸ್ ಅ ಡಿವೈನ್ ಮದರ್. ನಮಗೆ ತಾಯಿ ಸ್ಥಾನ. ಅದನ್ನು ಅದು ನಮಗೆ ಸಮಾಜದಲ್ಲಿ ಎಲ್ಲ ಇದಕ್ಕೂ ರೆಸ್ಪೆಕ್ಟ್ ಇದೆ. ಆ ದೇವಸ್ಥಾನದಲ್ಲಿ ಕೂಡ ಹಿಂದಿಂದನೂ ಮುಂದೇನೂ ಯಾರಿಗೂ ಯಾವ ಅಡೆತಡೆ ಏನಿಲ್ಲ. ಆದರೆ ದೇವಸ್ಥಾನ ಮಾತ್ರ ಹಿಂದೂ ಧಾರ್ಮಿಕ ಸಂಸ್ಕೃತಿ, ಹಿಂದೂ ಧಾರ್ಮಿಕ ಆಚರಣೆಯ ಮುಖಾಂತರನೇ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೆಯೋದು ಅದೇ ಇದ್ರ ಮೇಲೆ. ಅದರಿಂದ ನಾವದು ಹಿಂದೂ ದೇವಸ್ಥಾನ ಅಂತ ನಾವು ಪ್ರತಿಪಾದಿಸ್ಕೊತೀವಿ. ಅದು ಬೇರೆಯವರು ಯಾರೇನು ಹೇಳಿದ್ರು ನಾನು ಬಾಕಿ ಏನೂ ಇಲ್ಲಿ ಹೇಳೋಕ್ಕೆ ಬೇಕಾಗಿಲ್ಲ. ಯಾಕೆ ನಾನು ಪತ್ರದ ಮೂಲಕ ಎಲ್ಲನೂ ಈ ರೀತಿ ಹೇಳಿಕೆಯಿಂದ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವಾ ಅಂತೇಳಿ? ಯಾಕೆ ಚಾಮುಂಡೇಶ್ವರಿನ ತಾಯಿ ಅಂತ ತಾವು ಹೇಳ್ದಂಗೆ ನಮ್ಮಿರೋ ಭಾವನೆಗಳಿಗೆ ಧಕ್ಕೆ ಆಗಲ್ಲ. ಈಗ ನೀವು ಅದನ್ನು ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅನ್ನೋ ಅವಕಾಶ ನಿಮ್ಮ ಮನಸ್ಸಲ್ಲಿ ಕಲ್ಪಿಸ್ಕೊಂಡ್ರೆ ಧಕ್ಕೆ ಆಗುತ್ತೆ. ಬೇರೆ ಅವ್ರು ಹೇಳ್ಕೊತಾರೆ, ಅವ್ರ ಭಾವನೆ ತೋರಿಸ್ಕೊತಾರೆ ವಿನ ನಾವ್ಯಾಕೆ ಅದನ್ನು ನಮ್ಗೆ ತಗೋಬೇಕು? ನಮ್ಮ ಭಾವನೆ ನಮ್ಮಲ್ಲೇ ಇರುತ್ತೆ. ನಾವು ಬೇರೆಯವ್ರನ್ನ ನಮ್ಮ ಭಾವನೆಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಅವಕಾಶ ಯಾಕೆ ಕೊಡಬೇಕು? ನಮ್ಮ ದೇವಸ್ಥಾನವನ್ನು ಇನ್ನೊಬ್ಬರ ದೇವಸ್ಥಾನ ಅಂತ ಕರೆಯೋರು ಬೇಕಾದಷ್ಟು ಹೇಳ್ತಾರೆ. ಬಟ್ ನೀವು ಯಾಕೆ ಅದನ್ನು ತಗೋಬೇಕು? ಅದನ್ನು ಅವ್ರು ಹೇಳಿದ್ರು ಒಂದು ಕ್ಷಣಕ್ಕೆ ಅದಾಗಲ್ಲ. ನಾವ್ಯಾಕೆ ಅದನ್ನು ತಗೋಬೇಕು? ನಾವು ಐ ಶುಡ್ ಬಿ ಗೆಟ್ ಅದನ್ನು ನಮಗೆ ಎಫೆಕ್ಟ್ ಆಗೋಕ್ಕೆ ಯಾಕೆ ಬಿಡಬೇಕು? ಇದು ಸರ್ಕಾರ ದೇವಸ್ಥಾನ ತೆಗೆದುಕೊಳ್ಳುವಂಥ ಒಂದು ಭಾಗ ಅಂತೀರಾ? ಅದು ಸರ್ಕಾರಕ್ಕೆ ನಮ್ಮ ಈಗಿರೋ ಸಂವಿಧಾನದ ಇದರೊಳಗಡೆ ಸರ್ಕಾರಕ್ಕೆ ಯಾವುದೇ ಧಾರ್ಮಿಕ ಇದನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವರು ಏನಾರಲ್ಲಿ
ಆ ದೇವಸ್ಥಾನಗಳ ವಹಿವಾಟಲ್ಲಿ ಏನಾದ್ರು ತೊಂದರೆ ಇದ್ದರೆ, ಸರಿಯಾಗಿ ನಡೆಸದೇ ಇದ್ದರೆ ಅವರು ಅದನ್ನು ಟೆಂಪ್ರರಿಯಾಗಿ ನಿರ್ವಹಣೆ ಮಾಡಿ ಸರಿ ಮಾಡಿದ್ಮೇಲೆ ತಿರ್ಗಾ ನಿರ್ವಹಣೆ ದೇವಸ್ಥಾನಕ್ಕೆ ಕೊಡಬೇಕಾಗತ್ತೆ. ಆದರೆ ಇಲ್ಲಿ ಅದನ್ನು ಯಾತಕ್ಕೆ ಅದು ನಮ್ಮ ಇದರೊಳಗಡೆ ಆಗ್ತಾ ಇಲ್ಲ ಅನ್ನೋದಕ್ಕೆ ನೀವು ಸರ್ಕಾರನ ಕೇಳಬೇಕೇನೋ, ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನಾವು ನಿಮಗೆ ಗೊತ್ತಿದೆ, ನಾವು ಕೂಡ ಅದರ ಬಗ್ಗೆ ಕೋರ್ಟಲ್ಲಿ ಕೇಸ್ ಇದೆ, ಅಲ್ಲಿ ಜಾಸ್ತಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ, ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದು ಸರ್ಕಾರ ಅದಕ್ಕೆ ಯಾತಕ್ಕೆ ಬೇಕಾಗಿಲ್ಲ ಅಂತ ನಮ್ಮ ಭಾವನೆ. ಪರಿಸ್ಥಿತಿ ಈಗಲೇ ಹಿಂಗಾದ್ರೆ ಪ್ರಾಧಿಕಾರ ರಚನೆ ಆದ್ರೆ ಹೇಗಾಗ್ಬೋದು ಅಂತೇಳಿ. ಪ್ರಾಧಿಕಾರ ರಚನೆ ಆದ್ಮೇಲೆ ಯೋಚನೆ ಮಾಡೋಣ, ಯಾಕೆ ಇವಾಗ ಅದು ರಚನೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾಡ್ಕೊಂಡಿದ್ದಾರೆ. ನಮ್ದು ಕೇಸ್ ಪೆಂಡಿಂಗ್ ಇದೆಯಲ್ಲ, ರಚನೆ ಮಾಡ್ಕೋಬಹುದು. ಅದು ಮುಂದಕ್ಕೆ ಡಿಸಿಷನ್ ಬರೋ ತನಕ ನಾವು ಕಾಯ್ಬೇಕಲ್ವಾ. ಇದು ಪೊಲಿಟಿಸೈಸ್ ಅಲ್ಲ ಈ ಹೇಳಿಕೆ. ನೋಡಿ, ನಾನು ಈ ಸರ್ಕಾರ ಆ ಸರ್ಕಾರ ಇನ್ನೊಂದು ಸರ್ಕಾರ ಅಂತ ಹೇಳಲ್ಲ. ನಾವು 40 ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ಹೋರಾಡ್ತಾ ಇದ್ದೀವಿ. ಅದೇನು ಇವತ್ತು ನಿನ್ನೆ ಶುರುವಾಗಿರೋದಲ್ಲ. 40 ವರ್ಷದಿಂದ ಮನೆಯವರಿದ್ದಾಗಲಿಂದನೂ, ಅದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ. ಆವಾಗಿಂದನೂ 76-77ನೇ ಇಸ್ವಿಯಿಂದನೂ ಆ ದೇವಸ್ಥಾನದ ಬಗ್ಗೆ ನಡೀತಾನೇ ಇದೆ. ಅದಿವತ್ತು ಹೊಸದಲ್ಲ. ಈಗ ಸ್ವಲ್ಪ ಜಾಸ್ತಿ ಅದಕ್ಕೆ ಮೀಡಿಯಾ ಮುಖಾಂತರ ಪಬ್ಲಿಸಿಟಿ ಸಿಕ್ಕಿದೆ ಅಷ್ಟೇ ವಿನ ಹೋರಾಟ ನಡೀತಾನೆ ಇದೆ. ವೈಯಕ್ತಿಕವಾಗಿ ತಮಗೆ ನೋವಾಗಿದೆ ಈ ಹೇಳಿಕೆಯಿಂದ, ಇದು ಹಿಂದೂ ದೇವಸ್ಥಾನ ಅಲ್ಲ. ನಾನು ಯಾತಕ್ಕೂ ಒಂದು ನಾನು ಹೇಳ್ತೀನಿ, ಯಾರು ಏನೇ ಹೇಳಿದ್ರು ನಾನು ಅದನ್ನು ನೋವು ಮಾಡ್ಕೊಳ್ಳೋ ಸ್ಥಿತಿಗೆ ಹಾಕ್ಕೊಳ್ಳಲ್ಲ. ಯಾತಕ್ಕೆ ಅವ್ರು ಹೇಳೋರು ಹೇಳ್ತಾರೆ, ನಮ್ಮ ಮನಸ್ಸಲ್ಲಿ ಏನಿದೆ ಅದು ಮುಖ್ಯ ನಮಗೆ. ಬೇರೆಯವ್ರು ಹೇಳಿದ್ದನ್ನು ನಾವು ಯಾಕೆ ಅದನ್ನು ಬೇಜಾರು ಮಾಡ್ಕೊಳ್ಳೋದು, ನಾವು ಅದನ್ನು ತಗೊಳ್ಳೋದು ಯಾತಕ್ಕೆ. ಮೊನ್ನೆ ನಿಮ್ಮ ಪತ್ರದಲ್ಲಿ ನಮ್ಮ ಪತ್ರದಲ್ಲಿ ನೋವು ನೋಡಿರೋದು ದೇವಸ್ಥಾನನೂ ಪಾಲಿಟಿಕ್ಸಿಗೆ ಬಿಡಲಿಲ್ವಲ್ಲ ಅಂತ. ಅದೇ ಅದನ್ನು ಪೊಲಿಟಿಸೈಸ್ ಮಾಡೋ ಉದ್ದೇಶ ಬೇಕಿರಲಿಲ್ಲ ಅನ್ನೋದನ್ನು ನಂಗೆ ಬೇಜಾರಾಯಿತು. ಆದರೆ ಅವರು ಹೇಳೋರು ಬೇಕಾದಷ್ಟು ಹೇಳ್ತಾರೆ, ಅದು ಅವ್ರವ್ರ ಭಾವನೆ ತೋರಿಸ್ಕೊಳುತ್ತೇವೆ. ನಾವು ಅದನ್ನು ಯಾಕೆ ತಗೋಬೇಕು? ಹಂಗೆ ನೋಡೋಕೆ ಹೋದ್ರೆ ಎಲ್ಲರೂ ಹೇಳಿದ್ರು ಅಂದ್ಬಿಟ್ಟು ನಾವು ಬದುಕಕ್ಕೆ ಆಗಲ್ಲ. ದಸರಾ ಉದ್ಘಾಟಕರ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಇಲ್ಲ, ನಾನು ಅದಕ್ಕೇನು ಹೇಳೋಕ್ಕೆ ಇಲ್ಲ. ಅದು ಸರ್ಕಾರದ ಕಾರ್ಯಕ್ರಮ. ಅವರು ಕರೆಯೋರು ಇಷ್ಟ, ಕರೆಸ್ಕೊಂಡಿರೋರು ಬರ್ತೀನಿ ಬರಲ್ಲ ಅಂತ ಹೇಳೋದು ಅವ್ರ ಇಷ್ಟ. ನನಗೂ ಅದಕ್ಕೂ ನಾನು ಅದಕ್ಕೇನು ಒಪಿನಿಯನ್ ಇಲ್ಲ. ಥ್ಯಾಂಕ್ ಯು ಮೇಡಮ್. ಅನ್ಯ ಧರ್ಮದವರು ಪೂಜೆ ಮಾಡೋದ್ರಿಂದಾಗಿ ನಮ್ಮ ಇದಕ್ಕೆ ಆಗ್ತದೆ ಅಂತ ಚರ್ಚೆ ಆಗಿರುವಂಥದ್ದು. ಅದು ಯಾರು ಚರ್ಚೆ ಮಾಡಿದಾರೋ ನೀವು ಆ ಇದ್ರಲ್ಲಿ ಕೇಳಬೇಕು. ಧಾರ್ಮಿಕವಾಗಿ ಏನಾದರೂ ಸಮಸ್ಯೆ ಆಗ್ತದಾ ಅಂತೇಳಿ ನಾನು ಅದರ ಬಗ್ಗೆ ಪೂಜಾ ವಿಧಿಗಳಿಗೆ ಏನಾಗುತ್ತೆ ಅಂತ ನೀವು ಅದು ಸರ್ಕಾರ ಅರೇಂಜ್ ಮಾಡ್ತಿರೋದು ನೀವು ಅಲ್ಲಿ ಕೇಳಬೇಕು. ಇನ್ನು ನನ್ನ ಹತ್ರ ಅದಕ್ಕೆ ಜವಾಬಿಲ್ಲ. ನಮ್ಮ ಪರಂಪರೆ ಭಾಗ ಅಲ್ಲ ಸರ್ಕಾರ ರಚನೆ. ನಮ್ಮ ಪರಂಪರೆ ಭಾಗ ಖಂಡಿತ ಇಲ್ಲ. ನಮ್ದು ಯಾವ ಇನ್ವಾಲ್ವ್ಮೆಂಟು ಇಲ್ಲ, ಇಂಟರ್ಫಿಯರೆನ್ಸು ಇಲ್ಲ. ಅವ್ರು ನಮ್ಮನ್ನ ಇಲ್ಲಿ ತನಕ ನಮ್ದು ಯಾವ ರೀತಿಲೂ ಆ ಇದಕ್ಕೆ ನಾವು ಇಂಟರ್ಫಿಯರೇ ಮಾಡಲ್ಲ. ನಮ್ಮ ಪ್ರೈವೇಟ್ ಇದು, ನಾವು ನಮ್ಮದೇನಿದೆ ನಮ್ಮ ಹಿಂದಿನ ನಡ್ಕೊಂಬಂದಿರೋ ಸಂಪ್ರದಾಯ ಇದರ ಪ್ರಕಾರ ನಾವೇನು ನಡ್ಸ್ಕೊಂಡು ಹೋಗ್ತೀವಿ. ಸರ್ಕಾರ ಏನು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದೆ. ಯಾಕೆ ಒಂದೊಂದು ಸತಿನೂ 5 ವರ್ಷಕ್ಕೊಂದ್ಸತಿ ಸರ್ಕಾರ ಬದಲಾದಾಗ ಅವ್ರವ್ರಿಗೆ ಯಾವ ಥರ ಬೇಕೋ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಅಳತೆಯಲ್ಲಿ ಪರ್ಮನೆಂಟಾಗಿ ನಡ್ಕೊಂಡು ಹೋಗೋದು. ಸರ್ಕಾರದ್ದು ಅದನ್ನು ಹೇಳ್ದಂಗೆ ಈ ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದೊಂದು ಸರ್ಕಾರ ಬೇರೆ ಬೇರೆ ಬರುತ್ತೋ, ಇರೋ ಸರ್ಕಾರನೇ ಉಳ್ಕೊಳ್ಳುತ್ತೋ, ಆ ಥರ ಇರೋದ್ರಿಂದ ಅವ್ರಿಗೆ ಹೆಂಗೆ ಬೇಕೋ ಅದು ಮಾಡ್ಕೋತಾರೆ. ನಾವು ಅದರಲ್ಲಿ ಯಾವ ರೀತಿಯೂ ನಮ್ಮ ಭಾಗ ಇಲ್ಲ. ಅವರು ಬಂದು ಕರೀತಾರೆ, ಒಂದು ಇದಕ್ಕೆ ನೀವು ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಅಂಬಾರಿ ಕಡೆ ಗಮನ ಕೊಡೋದ್ರಿಂದ ನಾನು ಹೋಗಲ್ಲ, ನಮ್ಮ ಮನೆಯವ್ರು ಯಾರು ಒಬ್ಬರು ಹೋಗ್ತಾರೆ. ಮೇಡಮ್, ಈಗ ಕನ್ನಡಾಂಬೆ ದೇವಸ್ಥಾನವನ್ನು ಮಹಾರಾಜರೇ ಮೊದಲು ಮಾಡಿದಂಥ ದೇವಸ್ಥಾನ ಅಂತ ಕನ್ನಡಾಂಬೆ ವಿಚಾರದಲ್ಲೇ ಬಾನು ಮುಸ್ತಾಕ್ ಮಾತಾಡೋದು, ಅರಿಶಿನ ಕುಂಕುಮದ ವಿಚಾರದಲ್ಲಿ. ಆ ವಿಚಾರಕ್ಕೆ ಆಗಾಗ ತಮ್ಮನ್ನು ಕೇಳ್ತಾ ಇರೋದು. ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಈಗ ಆಗಿರೋ ಪಾಲಿಟಿಕ್ಸೇ ಸಾಕು, ಇನ್ನು ತಿರ್ಗಾ ಮುಂದಕ್ಕೆ ಬೆಳೆಸೋದು ಬೇಡ.